ನೀಲಮ್ಮರಿಗೆಲ್ಲನ ಹೇಳಿ ಬಂದೇನಮ್ಮ. ಹ್ಞೂ ಹೇಳಿ ಬಂದೆ ಕಣಮ್ಮ, ಅವರೆಲ್ಲ ಅದನ್ನೇ ಹೇಳಿದ್ದು. ಸುಗುಣ ಏನು ಮಾಡೋಕ್ಕಾಗುತ್ತೆ, ಆಗೈತೆ. ಇವಾಗ ಅನ್ನ ಬಿಸಾಕೊಂಡು ನಿನ್ನ ಪಾಡಿಗೆ ನೀನು ಚೆನ್ನಾಗಿರು ಅಂತ ಹೇಳವ್ರಿ. ಬಾ ಹೋಗೋಣ. ಸುಗುಣ ಬಾರಮ್ಮಿಲ್ಲ ಸಿ ಹೋಗೋಣ, ಅಲ್ಲ ಸಿ ಯಾಕೆ ಹೋಗೋಣ? ಬೇಡ ಕಣಮ್ಮ, ಇಲ್ಲಾಸಿನೇ ಹೋಗ್ಬೇಕು. ಇಲ್ಲಾಸಿನೇ ಹೋಗಿ ಅವಳ ಮನೆ ತಕ್ಕ ಹೋಗಿ ಕ್ಯಾಕ್ರಸ್ ಸುಕ್ತೆ ಹೋಗ್ಬೇಕು ನಾನು. ಏನಿಲ್ಲ ಹುಡಿ, ನನ್ನ ಜೀವನ ಹಾಳು ಮಾಡ್ದಲ್ಲ. ನಾನು ಎಷ್ಟು ಬೇಜಾರಾಗಿದ್ದೀನಿ. ಇವತ್ತು ನನ್ನ ಕಣ್ಣಾಗೆ ನೀರು ಬರೋದು ರಕ್ತನೇ ಬಂದೈತಿ. ಅಷ್ಟು ನಾನು ಅಂದಿದ್ದೀನಿ. ನಾನು ಕಣ್ಣೀರು ಹಾಕಿದ್ದು, ನಾನು ನೊಂದ್ಕೊಂಡಿದ್ದು ನಿನಗೇನು ಒಳ್ಳೇದಾಗಲ್ಲ ಕಣೆ. ನೋಡ್ತಿರು ದೇವರಮ್ಮ ನಿನ್ಗೆ ಎಂಥ ಶಿಕ್ಷೆ ಕೊಡ್ತಾನೆ ಅಂತ ನಾನು ಶಾಪ ಹಾಕಿ ಹೋಗೋದು ಅವಳಿಗೆ. ಬಾಯಿಗೆ ಬಂದಂಗೆ ಹೋಗ್ತೇ ಹೋಗೋದು. ಏನಪ್ಪ ಈ ಸುಗುಣ ಇಂಥ ಶಾಪ ಹಾಕಿದ್ಲು ನನಗೆ ಅಂತ ಹೇಳಿ ಅವಳಿಗೆ ನಾನೊಂದಿರೋ ಮಾತುಗಳು ಎದ್ದಾಗ ಬೈನಾಗ ನೆನಪಾಗಬೇಕು. ನಾನಂತೂ ಸುಮ್ಮನೆ ಹಂಗೆ ಹೋಗೋದಿಲ್ಲ ನಮ್ಮೂರಿಗೆ. ಅವಳನ್ನ ಬೈದೆ ಕಣಮ್ಮ ನಾನು ಹೋಗೋದು. ಬಾ ಸುಮ್ಮನೆ ಯಾಕಮ್ಮ ಸುಗುಣ, ನಡಿ. ಬಿಸಾಕಿದ ಮೇಲೆ ಆ ಊರಿಗೆ ಹೋಗಲ್ಲ ಅಂದಮೇಲೆ ದಾರಿ ಸುದ್ದಿ ಯಾಕೆ? ಇವಾಗ ನಾವು ಆ ಊರಿಗೆ ಹೋಗಂಗಿದ್ರೆ ಎತ್ತ ಏನು ಅಂತ ತಿಳ್ಕೊಬೋದಾಗಿತ್ತು. ಆ ಊರಿಗೆ ಹೋಗಲ್ಲ ಅಂದಮೇಲೆ ದಾರಿ ಸುದ್ದಿ ಯಾಕಮ್ಮ? ಸುಮ್ಮನೆ ನೋಡಿ, ನಮ್ಮ ಪಾಡಿಗೆ ನಾವು ಹೋದ್ರೆ ಯಾವುದೂ ಇರಲ್ಲ. ಇಲ್ಲ ಕಣಮ್ಮ, ತಿಳ್ಕೊಂಡ್ರೆ ಒಂದಲ್ಲ ಒಂದಿನ ಅನುಕೂಲ ಆಗುತ್ತೆ. ದಾರಿಯ ಎತ್ತ ಒಂದಿನ ಅನಿವಾರ್ಯ ಹೋಗೋ ಸಂದರ್ಭ ಬಂದೇ ಬರುತ್ತೆ. ಅದಕ್ಕೆ ನಾನು ಒಂದೇ ಅನ್ಬೇಕವಳು. ನಾನು ಊರಿಗೆ ಹೋಗ್ಬೇಕಾದ್ರೆ ಸೆಂಟಕ್ಕೆ ಹೋಗ್ಲಾನ ಬಾಯಿಗೆ ಬಂದಂಗೆ ಅಂತ ಅನ್ಕೊಂಡೆ ಊರು ತೋಗೆ ಹೋಗ್ತೀನಿ. ನನಗಂತೂ ತಡಿತೇ ಇಲ್ಲ ಮನಸ್ಸು. ಯಾವ ಹೆಂಗ್ಸ್ತಾನೆ ನೋಡ್ಕೊಂಡು ಸುಮ್ಮನೆ ಇರ್ತಾಳೆ ಹೇಳಮ್ಮ. ಬಾರೆ ನನ್ನ ಸೌತಿ ಬಾರೆ. ಅಲ್ಲ ಕಣೆ, ನಿನ್ನ ಮಾನ ಮರ್ಯಾದೆ ಇದ್ದಾಳಾಗಿದ್ರೆ ಇಂಥ ಕೆಲಸ ಮಾಡ್ತಿರ್ಲಿಲ್ಲ. ನಾನು ಅಯ್ಯಂದಿದ್ದು ನಿನ್ನ ಶಾಪ ತಟ್ಟೆ ಇರಲ್ಲ ಕಣೆ. ನೋಡ್ಬಂತೆ ಈ ಸುಗುಣ ಏನೊಂದಿದ್ಲು ಅಂತ ಹೇಳಿ. ತಾಟ್ಕಿತ್ತಿ ಅಂತಾಳೆ ನಮ್ಮತ್ತೆ ನಮ್ಮಮ್ಮ ಯೋಟ್ ಹೇಳಿರು, ಕೇಳಲಿಲ್ಲ. ಒಳ್ಳೆಯಳು ಅಂತ ನಂಬಿಕೆ ಇವತ್ತು ಸರಿಯಾಗಿ ಕೊಟ್ಟಲೆ ನನಗೆ ಚಂಬ. ಯಾರನ್ನೇ ಹಿಂಗೆ ಬೈಕಂತೀಯ ನಮ್ಮ ಮನೆ ಬಾಗ್ಲಾಗ ನಿಂತ್ಕೊಂಡು? ಇನ್ಯಾರನ್ನು ಬೈಕೆಮ್ಮಣ? ನನ್ನ ಗಂಡನ ಬುಟ್ಟಿಗೆ ಹಾಕ್ಕೊಂಡು ನನ್ನ ಸೌತಿ ಆಗ್ಯವಳಲ್ಲ ಅವಳನ್ನು ಬೈಕೆಂತ ಇದ್ದೀನಿ. ಅವಳನ್ನ ನಿನ್ನ ಮಗಳು ಆ ವಿಜಿ ಅಂಬಳನ್ನ. ನನ್ನ ಸೌತಿ ಅವಳು, ನನ್ನ ಸೌತಿ. ಅಲ್ಲ ನೀನಾನ ಹೇಳೋಕ್ಕಾಗಲ್ವೇ? ತಾಯಿ ಆದವಳು ನಮ್ಮ ಹುಡುಗಿ ಯೋಟೈ ಎಂದೈತಿ. ನಮ್ಮ ಮಗಳು ಎಂದಿದ್ದೇನು ನಿನ್ನ ಮಗಳಿಗೆ ತಟ್ಟಂಗಿರಲ್ಲ. ತಟ್ಟುತ್ತೆ ಒಂದಲ್ಲ ಒಂದಿನ. ಅಯ್ಯೋ ಈ ವಜ್ಜಿ ಹೇಳಿ ಮಗಳಿಗೆ ಬುದ್ಧಿ ಹೇಳಿ ಕೆಮ್ಮಂಗಿದ್ರೆ ಇನ್ಯಾಕಿ ಅವಳು ಯಾರು ಮಾತು ಕೇಳಲ್ಲ. ಈ ವಜ್ಜಿ ಇರುವಾಲ ಹೆಂಗೆ ಬೇಕಾ ಹಂಗೆ ಬಿಟ್ಟವಳು ಮಗಳನ್ನ. ಒಂದಿಟ್ಟು ಬೈವಾಗಿಕ್ಕ ನಿನ್ನ ಮಗಳನ್ನ. ನೀನು ಮಾತಾಡಬೇಡ ನೋಡಿ, ಹೇಳಿರ್ತೀನಿ. ಯಾಕಮ್ಮ ಇವಳು ಹಿಂಗೆ ಗಲಾಟೆ ಮಾಡ್ತಾ ಇದ್ದಾಳೆ? ಯಾಕೆ ನೀನು ಎದ್ದಾಗ ಬೈನಾಗ ನಮ್ಮ ಮನೆ ತಗಸಿ ಬಂದು ಬೈಕಮ್ಮದು? ಯಾಕೆ ಬೈಕೆಂತಿ ಅಂತ ಹೇಳಿ ಯಾಕೆ ಬೈಕೆಂತಾರೆ? ಥೂ, ನೀನು ಮಾಡಿರೋ ಕೆಲಸಕ್ಕೆ ಮಣ್ಣು ತೂರೋಗಕ್ಕೆ ಬಂದಿದ್ದೀನಿ. ಹಾಳಾಗಿ ಹೋಗ್ತೀಯ, ನೆಗದು ಬಿದ್ದು ಹೋಗ್ತೀಯ ಅಂತ ಹೇಳಿ ಮಣ್ಣು ತೂರೋಗಕ್ಕೆ ಬಂದಿದ್ದೀನಿ. ನೀನಂತೂ ಹಾಳಾಗಿ ಹೋಗ್ತೀಯ ಕಣೆ. ಹಾಳಾಗಿ ಬೆಂಕಿ ಬಿದ್ದು ಹೋಗ್ತೀಯ. ನನ್ನ ಮಟ್ಟ ಉರ್ದಂಗೆ ನಿಂದು ಒಂದಿನ ಉರ್ದೋಗುತ್ತೆ ಕಣೆ, ಉರ್ದೋಗುತ್ತೆ ನಿಂದು ಒಂದಿನ. ನೀನು ಹೆಂಗೆ ಬೇಕಂಗೆ ಮಾತಾಡ್ಬೇಡ. ಏನು ಮಾಡ್ಯಾಳ ಅಂತ ಕೆಲಸ ನನ್ನ ಮಗಳು? ಮಜ್ಜಿ ಇನ್ನು ಏನು ಮಾಡಿದಾಳೆ ಅಂತ ಕೇಳ್ತೀಯಲ್ಲ ನಿನ್ನ ಮಗಳು ಮಾಡಿರೋ ಕೆಲಸಕ್ಕೆ ಇವತ್ತು ನನ್ನ ಮಗಳು ಜೀವಮಾನ ಹಾಳಾಗೈತಿ. ಅಲ್ಲ ನಾನು ನಳಿಯನ್ನು ಬುಟ್ಟಿಗೆ ಹಾಕ್ಕೊಂಡು ಇವಾಗ ನಿನ್ನ ಮಗಳು ಕರ್ಕೊಂಡು ಮನೆಗೆ ಕಿಕ್ಕೊಂಡವಳಲ್ಲ. ನಿನ್ನ ಮಗಳಿಗೆ ಹೇಳೋಕ್ಕಾಗಲ್ಲ ಬೇರೆ ಗಂಡರನ್ನ ಹೆಂಗಮ್ಮ ತಂದು ಮನೆಗೆ ಕಿಕ್ಕೊಂಡಿದ್ಯಾ ಅಂತ ಹೇಳಿ ಕೇಳೋಕ್ಕಾಗಲ್ವೇ? ನಿನ್ನ ತಾಯಿ ಆದವಳು ಕರ್ಕೊಂಡೋಗಿ ನಿನ್ನ ಗಂಡನ ಬೇಕಾದ್ರೆ ಅವನೇ ಬಂದಿರೋದು. ನಾವೇನೇನೇನೇನು ಇಲ್ಲಿ ಬಾರಪ್ಪ ಇಲ್ಲಿರು ಅಂತ ಏನಂಗೆ ಕರೆದಿದ್ವಿ. ನೀನು ನಾವೇ ನೋಡ್ಕೊಂಬಿಲ್ಲದಕ್ಕೆ ನಾವೇ ಈಗ ಕೆಮ್ದಿಲ್ಲದಕ್ಕೆ ನಿಮ್ಮ ತೆಗಿರ್ತೀನಿ ಅಂತ ಬಂದಿದ್ದಾನೆ ನಿನ್ನ ಗಂಡ. ಕರ್ಕೊಂಡೋಗಿ ನಿನ್ನ ಗಂಡನ ಕರ್ಕೊಂಡೋಗಲ್ಲ, ನಾನೇನು ಬೇಡ ಅಂದಿಲ್ಲ. ಮುಚ್ಚೆ ಬಾಯಿ ಸಾಕು. ಹೆಂಗೆ ಮಾತಾಡ್ತಾಳೆ ನೋಡು. ನನ್ನ ಗಂಡನ ಕರ್ಕೊಂಡು ಹೋಗ್ಬೇಕಂತೆ. ನೀನು ಬುಟ್ಟಿಗೆ ಹಾಕ್ಕೊಂಡು ನನ್ನ ಗಂಡನ ತಲೆ ಸೌರಿ ನನ್ನ ಗಂಡನ ಹತ್ರ ನಾಜಕ್ಕೆ ಮಾತಾಡ್ಕೊಂಡು ಹಾಗೆ ಹೀಗೆ ಕಾಗೆ ಗೂಬೆ ಅಂತ ಹೇಳಿ ಮಾತಾಡ್ಕೊಂಡು ನನ್ನ ಗಂಡ ಇಲ್ಲಕ್ಕೆ ತಲೆಗೆ ತಿದ್ದಿ ಮನೆಯಾಗ ತಂದಿಕ್ಕೊಂಡು ಇವಾಗ ತಲೆ ಕೆಡಿಸ್ಬಿಟ್ಟು ನನ್ನ ಗಂಡಂದ ಇವಾಗ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇದೀಯ. ನನ್ನ ಗಂಡ ನಾನು ಬಂದ್ರು ನೀ ಪಟ್ಬಿಡ್ಕಮಲ್ಲ. ನನ್ನ ಪಾಡಿಗೆ ನಾನು ಹೋಗಿ ಹೆಂಗಿರ್ಬೇಕು ಹಂಗಿರ್ತೀನಿ. ನನಗೆ ಗೊತ್ತೈತೆ ಹೆಂಗಿರ್ಬೇಕು ಅಂತ ಹೇಳಿ. ಹಾಳಾಗಿ ಹೋಗ್ತೀಯ ಕಣೆ, ಹಾಳಾಗಿ ಹೋಗ್ತೀಯ ನೀನು. ಅದಕ್ಕೆ ಮತ್ತೆ ನೀನು ಬಾಯಿಗೆ ಬಂದಂಗೆ ಬೈದೇ ಹೋಗ್ಬೇಕು ಅಂತ ಬಂದಿದ್ದೀನಿ. ನೆಗದು ಬಿದ್ದೋಗ, ಹಾಳಾಗಿ ಬೆಂಕಿ ಬಿದ್ದೋಗ, ಹಾಳಾಗಿ ಹೋಗ್ತೀಯ ಕಣೆ, ಹಾಳಾಗಿ ಹೋಗ್ತೀಯ. ಕಾಯತ್ತ ಸುಗುಣ ಈ ಹೊಟ್ಟೋಗುತ್ತರು ಅಷ್ಟೇನೆ. ಎಲ್ಲ ಬಿಟ್ಟು ಕುಕ್ಕಂಡ್ಯವ್ರಿಗೆ ಈ ಹೊಟ್ಟೋಗುತ್ರು ಆಟಯ್ಯ. ನೀನು ಯಾಕೆ ಹಂಗೆ ಮಾತಾಡೋದು? ಬಾಯಿಗೆ ಬಂದಂಗೆ ಬೈಕೆಂತಿಯಲ್ಲ, ಗೊತ್ತಾಗಲ್ವೇ ನಿನಗೆ? ನಿನಗೆ ತಿರುಕೆಮತ್ತು ಒಬ್ರು ನಂದಿದ್ದು ನೋಡು. ಒಬ್ರು ನಂಬಕ್ಕೆ ಹೋದ್ರೆ ಅವ್ರಿಗೆ ತಿರುಕೆಮತ್ತ ಜೀವನದಾಗಿ. ತಿರುಕೆಂಬ್ಲಿ ಬಿಡೆ, ತಿರುಕೆಂಬ್ಲಿ ನೋಡು. ನಿನಗೆ ಒಂದಲ್ಲ ಒಂದಿನ ಎಂಥ ಒತ್ತು ಬರುತ್ತೆ ಅಂತ ಹೇಳಿ ಎಲ್ಲ ಕೈ ಬಿಟ್ಟು ನೋಡೋ ರಸ್ತೆ ಬೀದೆ ಕುಂಡ್ರಿಸ್ತಾರೆ ನಿನ್ನ. ಬೀದಿಗೆ ಬೀಳ್ಬೇಕಾಗತ್ತೆ ನೀನು. ಅಂಥ ಪರಿಸ್ಥಿತಿ ಬಂದೇ ಬರುತ್ತೆ. ನೋಡ್ತೀರಿ ಸುಗುಣ ಏನಂದಿದ್ಲು ಅಂತ ಹೇಳಿ. ನಾನು ಎಂದಂಗೆ ನೀನು ಒಂದಿನ ಏನ್ಬೇಕಾಗುತ್ತೆ ನೋಡ್ತೀರು. ಬೇಕಾದ್ರೆ ನನ್ನ ಕಣ್ಣು ಮುಂದೆನೇ ನಾನು ನೋಡ್ತೀನಿ ಏನಾಗುತ್ತೆ ಅಂತ ಹೇಳಿ.
ಒಬ್ಳು ಹೆಣ್ಣಾಗಿ ನಾನೊಂದು ಹೆಣ್ಣಾಗಿ ಒಂದು ಹೆಣ್ಣಿ ಮೋಸ ಮಾಡಬಾರ್ದು. ಒಂದು ಹೆಣ್ಣು ಅಂದ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಸ್ವಲ್ಪನಾದರೂ ಯೋಚನೆ ಮಾಡಿಲ್ಲ. ಹಾಂ ನೋಡು, ನಾನು ಅಂದ್ಕೊಂಡಿದ್ದು ನಿನಗೆ ತಟ್ಟಲಿಲ್ಲ ಅಂದರೆ ಕೇಳೇ, ತಟ್ಟಲಿಲ್ಲ ಅಂದರೆ ಕೇಳು. ಸುಗುಣ ಸುಮ್ಮನೆ ನೋವಾಗತ್ತ ಏನತ್ತ ಈ ಬರೇ ಮಾತಾಡಿದೆ ಎಷ್ಟು ಮಾತಾಡಿರು ಇದೇನಿ. ಸುಮ್ಮನೆ ಹೋಗು, ನೀನು ಬಿಸಾಕಿದ್ಯಾ ನಿನ್ನ ಗಂಡನ ನನ್ನ ಮೇಲೆ, ಸುಮ್ಮನೆ ಹೋಗತ್ ಕಲ್ಕ. ನಾನು ಅದನ್ನೇ ಹೇಳಿದ್ನಾಗಮ್ಮ, ಅವ್ರು ಆಲೇನೆ ಓಟು ಬಿಟ್ಟು ಕುಕ್ಕೊಂಡಿದ್ದಾರೆ. ಓಟು ಬಿಟ್ಟು ಕುಕ್ಕೊಂಡಿರೋರಿಗೆ ಏಟು ಹೇಳಿರು ಆಟೆಯ, ಅವರಿಗೆ ಏನು ಹೇಳಿರು ಅವರಿಗೆ ನಾ ಮಾಡಿದ್ದೆ ಮಾಡೋದು. ಮರ್ಯಾದೆ ಬಿಟ್ಟವ್ರಿಗೆ ಇನ್ನೇನು ಮರ್ಯಾದೆ ಇರುತ್ತೆ ಹೇಳು. ಮರ್ಯಾದೆ ಇರೋರಾದರೆ ಅಕ್ಕಪಕ್ಕಗಳೇ ಏನಂತಾರೆ ಅಂತ ಹೇಳಿ ಹಂಚ್ಕೊಂತಾರೆ. ಎಲ್ಲ ಬಿಟ್ಟು ಕುಕ್ಕೊಂಡಿರೋರಿಗೆ ಏನು ಹೇಳಿರು ಅಷ್ಟೇ ಕಣೆ ಸುಗುಣ. ಅದಕ್ಕೇನೆ ಸುಮ್ಮನೆ ಬಾ ಹೋಗೋಣ ನಮ್ಮ ಪಾಡಿಗೆ. ನಾವು ಇಂಥವ್ರನ್ನೆಲ್ಲ ಒಂದೊಂದು ಯಾಕೆ ನಾವು ಬಾಯಿ ನೋಯಿಸ್ಕೋಬೇಕು ಅಂಥವ್ರಿಗೆ ಏನಿದ್ರು ನಾವು ಸರಿಯಾಗಿ ಬದುಕಿ ತೋರಿಸ್ಬೇಕಂತಾರೆ ಇದ್ರಿಗೆ ಅಷ್ಟೇನೆ. ಇಂಥ ಲೌಡ್ಯರು ಇರ್ತಾರೆ. ನಾವು ಮರ್ಯಾದೆ ಬಿಟ್ಟು ನಾವು ಯಾತಕ್ಕೂ ಅಂಜಲ್ಲ, ನಮ್ದು ಯಾರ್ದು ನಯ ಭಯ ಇಲ್ಲ ಅಂತ ತೋರಿಸ್ಕೊಂಬಲ್ಲೋಡ್ಯರು ಇರ್ತಾರೆ. ಸರಿಯಾಗಿ ಮಾತಾಡೋ ಮಂಜಮ್ಮ ನೀನು. ಅಲ್ಲ ನಿನ್ನ ಮಗಳು ಅಳಿಯ ನ್ಯಾವೆಗೆ ಸಂಸಾರ ಮಾಡೋರು, ನೀ ಅದಕ್ಕೆ ಹುಳಿ ಹಿಂಡಿರೋದು ಬಂದು ಇಲ್ಲದ್ದೆಲ್ಲನ ಹೇಳಿ ಘನವಾಗಿದ್ರು. ಅಲ್ಲ ಮಗಳನ್ನು ಅಳಿಯ ನೀನೇ ಆಗ್ಲಿಸ್ತೀಯಲ್ಲಿ. ಸರಿಯಾಗಿ ಮಾತಾಡೋ ನೋಡಿದ್ದೆ ಅಮ್ಮಜ್ಜಿ. ನಾನು ಇತ್ಲಿಂದ ಬೀಸ್ ಕಪ್ಪಳಕ್ಕೆ ಕೊಡ್ದೆ ಏನಂದ್ರೆ ಏನಿಲ್ಲ, ನಾನು ಯಾಕೆ ಆಗ್ಲಿಸ್ತಾನ? ನನ್ನ ಮಗಳ ಸಂಸಾರ ನಾನು ಆಗ್ಲಿಸ್ತೀನಿ. ಯಾತಕ್ಕೆ ಮಾತಾಡ್ತೀಯ? ಒಬ್ಳು ತಾಯಿ ಆದಾಳು ಮಕ್ಕಳು ಚೆನ್ನಾಗಿರಲಿ ಅಂತಲೇ ಬಯಸೋದು. ಯಾವುದೇ ಕಾರಣಕ್ಕೂ ಸಂಸಾರ ಒಡೆಯಂತ ಬದುಕು ತಾಯಿ ಮಕ್ಕಳದ್ದು ಯಾವತ್ತೂ ಮಾಡಲ್ಲ. ಏನು ಮಾತಾಡ್ತೀಯ ನೀನು? ನೀನಿನ್ನ ನಿನ್ನ ಮಗಳಿಗೆ ಅದು ಇದು ಹೇಳ್ಕೊಟ್ಟು ಡೈವರ್ಸ್ ಕೊಟ್ಟು ಕರ್ಕೊಂಬಂದು ಇಕ್ಕಿದೀಯಾ ಬಿಡು. ಅವಳು ಎಲ್ಲ ಚೆನ್ನಾಗಿ ದುಡಿತಾಳೆ, ದುಡ್ಡು ಮಾಡ್ತಾಳೆ, ಇಲ್ಲೇನೆ ಅಲ್ಲೂ ಇಲ್ಲಿ ಓಡಾಡ್ತಾಳೆ ತಯಾರಿ ಅಂತೇಳಿ ಅವಳನ್ನ ಕರ್ಕೊಂಬಂದು ಇಕ್ಕೊಂಡಿದ್ಯಾ. ನಿನ್ನಂಗೆ ಮಾಡ್ಕೊಬೇಡ ನನ್ನ. ಬಿಡ್ರತ್ತ ಹೋಗ್ಲಿ ಏನತ್ತ. ಇವಳೆ ಬಿಡೆ ವಿಜಯ್, ಸುಮ್ಮನಿರು, ಮಾತಾಡಬಾರ್ದು. ನೋಡಕ್ಕ ನಗಕಯ್ಯ ಮತ್ತೆ ನಾವು ಅವಳು ಸುದ್ದಿಗೆ ಹೋಗಲ್ಲ. ಯಾಕೆ ಬಂದಿಲ್ಲ ನಮಗೆ? ಅವಳು ಆಗ್ಲೆಲ್ಲ ಬೈಬೇಕು, ಆಗ್ಲೆಲ್ಲ ಶಾಪ ಹಾಕ್ಬೇಕು. ಇಲ್ಲಿ ಬಂದು ನೀನು ಹಾಳಾಗಿ ಹೋಗ್ತೀಯ, ಬೆಂಕಿ ಬಿದ್ದು ಹೋಗ್ತೀಯ ಅಂತ ಮಾತಾಡ್ತಾಳೆ. ನಾನು ಹಾಳಾಗ ನಾವು ಹೋಗ್ತೀನಿ, ನೆಗದು ಬಿದ್ದ ನಾವು ಹೋಗ್ತೀನಿ. ಇವಳಿಗೆ ಏನು ಬೇಕು? ಗಂಡನ ಕರ್ಕೊಂಡು ಹೋಗೋಳು ಹೇಳಿದ್ನಲ್ಲ ನಾನು ಕರ್ಕೊಂಡು ಹೋಗು ಅಂತ ಹೇಳಿ. ಹೋಗ್ದಿಲ್ಲದ ನಾವೇನು ಮಾಡೋಣಕ್ಕ? ಇವಳು ಸರಿಯಾಗಿದ್ದಿದ್ರೆ ಅವರು ಇರೋರು. ಅಲ್ಲ ಇವಳು ಮಾಡಿರೋ ಕೆಲಸಕ್ಕೆ ನನ್ನ ಬೈಕೆಮ್ಮಕ್ಕೆ ಬಂದರೆ ಆಗ್ಲಲ್ಲ ಎದಾಗ ಬೈನಾಗ ನಾನು ನೋಡ್ತಾನೇ ಇದ್ದೀನಿ. ಏನಂಗೇನೆ ಬೈತಾ ಇದ್ದಾಳೆ. ನಾನು ಬಿಡತ್ತಾ ಹೋಗ್ಲಿ ಅಂತ ಸುಮ್ಮನಿದ್ದಂಗೆಲ್ಲನ. ನಾವೇನಂಥದ್ದೇನು ಮಾಡಿಲ್ಲ. ನಮ್ಮ ರೂಮ್ನಾಗಿಂದ ನೀನಿದೆಯಾ, ನಾವೇನು ನಿನಗೇನು ಅನ್ಯಾಯ ಮಾಡಿಲ್ಲ. ಇನ್ನು ನಿಮ್ಮ ಅಮ್ಮ ಬೀದಿಗೆ ಹಾಕಿದ್ಲು, ಕರ್ಕೊಂಬಂದು ಮನೆಗೆ ಇಕ್ಕಿದ್ದೀನಿ ನಾನು. ಅವತ್ತು ಬೀದಿಗೆ ಹಾಕ್ದಾಗ ನಾವು ಬೀದಿಯಾಗಿದ್ದಿದ್ರು ಆಸೆಯಾಗಿತ್ತು. ನಿನ್ನಂತಾಳು ಮನೆಯಕ್ಕೆ ನನ್ನ ಗಂಡನ ಕರ್ಕೊಂಬಂದು ಇಕ್ಕೊಂಡು ನನ್ನ ಸಂಸಾರ ಹಾಳು ಮಾಡ್ಕೊಂಡಲ್ಲ. ಅವತ್ತು ನಾನೆಲ್ಲ ಮರದಡಿ ಕುಕ್ಕೊಂಡಿದ್ರು ಹೆಂಗೆ ಆಗೋದು ನಂದು. ಇವತ್ತು ಸಂಸಾರ ನೆಟ್ಗಿರೋದು ನಿನ್ನ ಮನೆಯಕ್ಕೆ ಬಂದಾಗಿಂದಾನೆ ನನ್ನ ಸಂಸಾರ ಹಾಳಾಗಿ ಹೋಗಿದ್ದು. ಇದ್ದರಿದ್ರ ಮನೆಯಕ್ಕೆ ಕಾಲಿಟ್ಟಾಗಿಂದ ನಾನು. ಬಾ ನಮ್ಮ ಸುಗುಣತ್ತ. ಏನು ಹೇಳ್ತೀಯ? ಇಂಥವ್ರಿಗೆ ಏನು ಹೇಳಿದ್ರು ಅಷ್ಟೇ, ಅವ್ರೇನಿಲ್ಲ. ಅವ್ರು ಯಾವ್ದಕ್ಕೂ ಅಂಜಲ್ಲ ಕಣೆ. ನೀನು ಯೋಟನೇ ಬೈಯಿ, ನೀನು ಏಟೇ ಇದು ಮಾಡಿದ್ರೆ ಅವ್ರು ಯಾವ್ದಕ್ಕೂ ಅಂಜಲ್ಲ. ಬಾ ಸುಮ್ಮನೆ ಹಾಳಾಗಿ ಹೋಗ ಅಂಜೇನಿ. ನನಗಂತೂ ಬೆಳ್ಳೆ ಮುರ್ಕೊಂಬಂಗಾಗುತ್ತೆ. ಕೈಯೆಲ್ಲ ಮುರ್ಕೊಂಡೈದ್ನಿ, ಲಟಿ ಅಂದು. ಮೆಟ್ಟಿಗೆ ಮುರ್ಕೊಂಡೈದ್ನಿ. ಹಾಳಾಗಿ ಹೋಗ್ತೀಯ ನೋಡ್ತೀರು. ನನ್ನ ಕಣ್ಣು ಮುಂದೆನೆ ಹಾಳಾಗಿ ಹೋಗ್ತೀಯ ಕಣೆ ನೀನು, ಹಾಳಾಗಿ ಹೋಗ್ತೀಯ. ಕೈಯೆಲ್ಲ ಮುರ್ಕೊಂಡಿದ್ದೀನಿ, ಕೈಯೆಲ್ಲ ಮುರ್ಕೊಂಡಿದ್ದೀನಿ. ನೋಡಂಗೆ ಚಟ ಅಂತ ಬೆಳ್ಳು ಹಂಗೇನಿ ಎಲ್ಲ ಮುರ್ಕೊಂಡಿದ್ದೀನಿ. ಹಾಳಾಗಿ ಹೋಗ್ತೀಯ ಕಣೆ, ಹಾಳಾಗಿ ಹೋಗ್ತೀಯಾ. ನೋಡಕ್ಕನಾಗಕ್ಕ ನೋಡು, ಅವಳು ಕೈಯೆಲ್ಲ ಮುರ್ಕೊಂಬೋದು, ಮೆಟ್ಟಿಗೆ ಮುರ್ಕೊಂಬೋದಂಗೆ ಮಾಡ್ತಾ ಇದ್ದಾಳೆ. ಕೈಯೆಲ್ಲ ಮುರ್ಕೊಂಡು ಎಲ್ಲ ನನಗೆ ಶಾಪ ಆಗ್ತಾ ಇದ್ದಾಳೆ. ನೋಡಿ ನಾನು ಮುರಿತೀನಿ, ನೀನು ಹಾಳಾಗಿ ಹೋಗ್ತೀಯ ಅಂತ ಹೇಳಿ. ನಾವು ಹಂಗೆ ಮಾಡೋದು ದೊಡ್ಡದಲ್ಲ ಅಂತ ನಾವು ಒಳ್ಳೆ ಮಾತಿಂದ ಹೇಳ್ತೀವಿ ನಾನು ನಮ್ಮಮ್ಮಯ್ಯ. ಏನಿಲ್ಲ, ಬಿಡತ್ತ ಹೋಗ್ಲಿ ತಿಳಿತೈತೋ ತಿಳಿದಲ್ಲೇ ಇಲ್ವೋ ಹೆಂಗೆ ಮಾತಾಡ್ತಾಳೆ. ಯಾಕೆ ಸುಮ್ಮನೆ ಮಾತಾಡಬೇಕು ಅಂತ ಹೇಳಿ ನಾವು ಮಾತಾಡ್ದಂಗೆ ಸುಮ್ಮನಿದ್ರೆ ನಿಂದು ಜಾಸ್ತಿ ಆಗ್ತಾೈತೆ. ಹೋಗೇ ಹಾಳಾಗಿ ಹೋಗ್ತೀಯ. ನನ್ನ ನಟ್ಟುರ್ದಂಗೆ ನೀನು ಒಂದಿನ ಹಾಳಾಗಿ ಹಾಳಾಗಿ ಹೋಗ್ತೀಯ. ಹೋಗಿ ನನಗೆ ಹೊಟ್ಟೆ ಉರಿತೈತಿ. ಎಂತೆಂಥ ಮಾತಾಡೋಣಪ್ಪ ಅಮ್ಮಂಗೆ ಆಗ್ತೈತೆ. ಹಂಗೆ ಬಾಯಿಗೆ ಬಂದಂಗೆ ಮಾತಾಡೋಂಗೆ ಆಗ್ತೈತೆ. ಹಂಗೆ ನನಗಂತೂ ಹೆಂಗೆ ಸರ್ ಬರುತ್ತಾ ಹಂಗೆ ಮಾತಾಡೋಣಮ್ಮಂಗೆ ಆಗ್ತೈತೆ. ನಾನು ಊರಿಗೆ ಹೊರಟಿದ್ದೆ, ನಮ್ಮೂರಿಗೆ. ಅಲ್ಲೇ ಹೋಗಿ ಅಲ್ಲೇ ಇರೋಣ. ನಮ್ಮ ಮನೆ ಐತೆ ಇಲ್ಲಿ, ನಮ್ಮ ಅಮ್ಮನ ಮನೆಯಾಗ ಸೇನದಿನ ಇರೋದು ಒಳ್ಳೇದಲ್ಲ. ಇಲ್ಲೂ ಕಣ್ಣೆದ್ರಿ ನೋಡ್ಕೊಂಡು ಇರೋಕ್ಕಾಗಲ್ಲ. ಅದಕ್ಕೆ ನಮ್ಮ ಮನೆಯಾಗ ಹೋಗಿ ನನ್ನ ಪಾಡಿಗೆ ನಾನು ಅಲ್ಲೇ ಇದ್ದು ನಾನು ಸೂಪರ್ ಮಾರ್ಕೆಟಿಗೆ ನಾನು ಕೆಲ್ಸಕ್ಕೆ ಹೋಗ್ತೀನಿ. ರೀತ ಹೇಳೋರು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅದಕ್ಕೆ ಹೋಗೋದಕ್ಕಿಂತ ಮುಂಚೆ ಇವಳು ಹೆಂಗೆ ಬೇಕು ಹಂಗೆ ಬಾಯಿಗೆ ಬಂದಂಗೆ ಬೈದು ಹೋಗೋಣ ಅಂತ ಹೇಳಿ ಹೆಂಗೆ ಸರ್ ಬರುತ್ತಾ ಬಾಯಿಗೆ ಎಂತೆಂಥ ಮಾತು ಬರುತ್ತಾ ಹಂಗೆ ಬೈದಿದ್ದೀನಿ. ಮಣ್ಣು ತುರಿದ್ದೀನಿ, ಮೆಟ್ಟಿಗೆ ಮುರಿದಿದ್ದೀನಿ, ಎಲ್ಲನ ಸರಿಯಾಗಿ ಶಾಪ ಹಾಕಿದ್ದೀನಿ. ನಾನು ಅಂದ್ಕೊಂಡಿರೋದು, ನಾನು ನೋವು ಪಡ್ತಾ ಇರೋದು, ನನಗೆ ಬೇಜಾರಾಗಿರೋದು ಇವಳಿಗೂ ಒಂದಲ್ಲ ಒಂದಿನ ತಟ್ಟಂಗಿರಲ್ಲ. ತಟ್ಟುತ್ತೆ ನಾನು ಶಾಪ ಹಾಕಿರೋದು. ನೋಡ್ತಾ ಇರ್ರಿ, ನೆನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.